ಕಾರ್ಮಿಕರು ವರ್ಸಸ್ ಆಡಳಿತ ವರ್ಗ ಬಸ್ ಸ್ಟ್ರೈಕ್ ಭೀತಿ ಜನರನ್ನ ಕಾಡ್ತಾ ಇದೆ. ಬುಧವಾರದಿಂದ ಬಂದ್ ಆಗುತ್ತಾ ಬಸ್ಗಳು? ಕಾರ್ಮಿಕರು ವರ್ಸಸ್ ಆಡಳಿತ ವರ್ಗ ಬಸ್ ಸ್ಟ್ರೈಕ್ ಭೀತಿ. ಬುಧವಾರದಿಂದ ಬಂದ್ ಆಗುತ್ತಾ ಬಸ್ಗಳು? ಹಾಗಾದ್ರೆ ನಾಳೆ ಬಸ್ ಬಂದ್ ಭವಿಷ್ಯ ಇತ್ಯರ್ಥಕ್ಕೆ ಸಭೆ. ಕಾರ್ಮಿಕ ಆಯುಕ್ತರಿಂದ ರಾಜ್ಯ ಸಂಧಾನ ಸಭೆ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಮೀಟಿಂಗ್ ಇರುತ್ತೆ. ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆ ಇರುತ್ತೆ. ಮುಷ್ಕರ ತಡೆಯಲು ಸರ್ಕಾರದ ಕೊನೆಯ ಪ್ರಯತ್ನ. ಬಸ್ ಬಂದ್ ತಡೆಯಲು ಆಯುಕ್ತರ ಮೀಟಿಂಗ್. ಬುಧವಾರ ಬಸ್ ಇರುತ್ತಾ ಅಥವಾ ಇರಲ್ವಾ? ನಾಳಿನ ಸಂಧಾನ ಸಭೆಯಲ್ಲೇ ಸಿಗಲಿದೆ ಈ ಎಲ್ಲಾ ಪ್ರಶ್ನೆಗೂ ಉತ್ತರ. ಬುಧವಾರದಿಂದ ಬಂದ್ ಆಗುತ್ತಾ ಬಸ್ಗಳು ಎಂಬ ಭೀತಿ ಈಗ ಜನರನ್ನ ಕಾಡ್ತಾ ಇದೆ. ಯಾಕೆಂದ್ರೆ ಬೆಂಗಳೂರು ಜನರ ಜೀವನಾಡಿ ಅಂತಂದ್ರೆ ಈ ಸಾರಿಗೆ ಬಸ್ಗಳು. ಅಷ್ಟರ ಮಟ್ಟಿಗೆ ಒಂದು BMTC ಬಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಒಂದು ವೇಳೆ ಏನಾದ್ರೂ ಬಸ್ಗಳು ಬಂದಾದ್ರೆ ಹೆಂಗೆ ನಾವು ಕೆಲಸಗಳಿಗೆ ಹೋಗೋದು ಅಥವಾ ಹೆಂಗೆ ನಮ್ಮ ಜೀವನ ನಡೆಸೋದು ಅನ್ನೋ ಒಂದು ಭಯ ಕೂಡ ಇರುತ್ತೆ ಜನಸಾಮಾನ್ಯರಿಗೆ. ಯಾಕೆಂತಂದ್ರೆ ದಿನನಿತ್ಯವೂ ಕೂಡ ಬಸ್ ಮೇಲೆ ಸಾಕಷ್ಟು ಜನರು ಡಿಪೆಂಡ್ ಆಗಿರ್ತಾರೆ. ಲಕ್ಷಾಂತರ ಜನ ಈ ಒಂದು ಬಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ಕಾರ್ಮಿಕ ಆಯುಕ್ತರಿಂದ ಒಂದು ರಾಜ್ಯ ಸಂಧಾನ ಸಭೆಯನ್ನ ಮಾಡಲಾಗುತ್ತೆ. ಈಗಲಾದ್ರೂ ಈ ಒಂದು ಸಂಧಾನ ಸಭೆ ಸಕ್ಸಸ್ ಆಗತ್ತಾ ಅಥವಾ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಇನ್ನು ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಈ ಒಂದು ಸಭೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಒಂದು ಮುಷ್ಕರವನ್ನ ತಡೆಯಲು ಸರ್ಕಾರ ಕೊನೆಯ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಒಂದು ಕೊನೆಯ ಪ್ರಯತ್ನ ಸಕ್ಸಸ್ ಆಗತ್ತಾ? ಜೊತೆಗೆ ಬಸ್ ಬಂದ್ ತಡೆಯಲು ಆಯುಕ್ತರು ಈ ಒಂದು ಮೀಟಿಂಗ್ ಮಾಡ್ತಾ ಇರೋದು ಯಾಕೆಂತಂದ್ರೆ ಕೇವಲ ಜನಸಾಮಾನ್ಯರಿಗೆ ಅಷ್ಟೇ ತೊಂದರೆ ಆಗೋದಿಲ್ಲ, ಜೊತೆಗೆ ಸರ್ಕಾರಕ್ಕೂ ಕೂಡ ಇದರಿಂದ ಬಹುದೊಡ್ಡ ಲಾಸ್ ಆಗತ್ತೆ. ಅದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿ ಸದ್ಯಕ್ಕೆ ನಾಳೆ ಮೀಟಿಂಗ್ ಕೂಡ ಇರುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ನಾಳೆ ಬಸ್ ಬಂದ್ ಭವಿಷ್ಯ ಇತ್ಯರ್ಥಕ್ಕೆ ಸಭೆ ಕೂಡ ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಾದ್ರೂ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ? ಯಾಕೆಂದ್ರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿ ಒಪ್ಪಿಗೆ ಕೊಡುತ್ತೆ? ಸಾಹಿತ್ಯ ಈಗಾಗಲೇ ಗೊತ್ತಿರುವಂತೆ ಸಾರಿಗೆ ನೌಕರರ ಮುಷ್ಕರ ಇದೇ ಮೇ 20ರಂದು ನಿಗದಿಯಾಗಿತ್ತು. ಜೊತೆಗೆ ಈ ಸಾರಿಗೆ ನೌಕರರ ಮುಷ್ಕರ ಇದು ಈಗೇನು ಹೊಸದಲ್ಲ. ಯಾಕಂದ್ರೆ ಇವರು ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂಡು ಬಂದಿದ್ರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ. ಒಂದ್ ಕಡೆ 26 ತಿಂಗಳಿಂದ ನಮ್ಗೆ ಹಿಂಬಾಕಿ ವೇತನ ಬರಬೇಕು. ಜೊತೆಗೆ ಮಾರ್ಚ್ 31, 2023ರಿಂದ ಕೂಡ ನಮ್ಗೆ ವೇತನ ಪರಿಷ್ಕರಣೆ ಆಗ್ಬೇಕು ಅಂತೇಳಿ ಸಾಕಷ್ಟು 4 ಬಾರಿ ಹೋರಾಟಗಳನ್ನ ಮಾಡಿದ್ರು. ಜೊತೆಗೆ 4 ಬಾರಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಸರ್ಕಾರ ಇವರನ್ನ ಕರೆದು ಮಾತನಾಡಿಸಿ ಇವರಿಗೆ ಸಮಾಧಾನ ಪಡಿಸಿ ನಿಮ್ಮ ಏನೇ ಬೇಡಿಕೆ ಇದ್ರು ನಾವು ಈಡೇರಿಸ್ತೀವಿ ಅಂತೇಳಿ ಅವ್ರಿಗೆ ಒಂದಿಷ್ಟು ಸಮಾಧಾನ ಮಾಡಿ ಅವ್ರಿಗೆ ಸಂಧಾನ ಮಾಡಿ ಕಳಿಸುವಂತ ಕೆಲಸ ಆಯಿತು. ಆದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಲಿಲ್ಲ. ಸೊ ಹೀಗಾಗಿ ಕೊನೆಯದಾಗಿ ಈ ಬಾರಿ ನಾವು ನಿಮ್ಮ ಸರ್ಕಾರ ಇದುವರೆಗೂ ಕೂಡ ಬೇಡಿಕೆ ಈಡೇರಿಲ್ಲ. ಹೀಗಾಗಿ ನಾವು ಇದೇ ಮೇ 20ರಂದು ನಾವು ರಾಜ್ಯಾದ್ಯಂತ ಅಂದ್ರೆ 4 ನಿಗಮಗಳು ಸೇರಿ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ ಅಂತ ಹೇಳಿದ್ರು. ಅದೇ ರೀತಿ 20ನೇ ತಾರೀಕು ಸರ್ಕಾರ ಕೂಡ ಇತ್ತ 3ನೇ ವರ್ಷದ ಸಾಧನ ಸಮಾವೇಶವನ್ನ ಕೂಡ ಹೇಳಿತ್ತು. ಸೊ ಹೀಗಾಗಿ ಎಲ್ಲೋ ಒಂದ್ರೆ ಸಾರಿಗೆ ನೌಕರರ ಮುಷ್ಕರಿಂದ ಮತ್ತೆ ಎಫೆಕ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈಗಾಗಲೇ 19ರಂದೇ ನಾವು ಇದು ಅಂದ್ರೆ ಸಾಧನ ಸಮಾವೇಶ ಮಾಡೋ ಸರ್ಕಾರ ಮುಂದಾಗಿದೆ. ಆದ್ರೆ 20ನೇ ತಾರೀಕು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಆದ್ರೆ ಸರ್ಕಾರ ಈಗ ಮುಷ್ಕರ ಆಗುತ್ತೆ ಅಂತ ಹೇಳಿ 12.5 ಅಂದ್ರೆ 12.5 ವೇತನ ಪರಿಷ್ಕರಣೆಗೆ ಮುಂದಾಗಿದೆ. ಅದಕ್ಕೂ ಕೂಡ ಸಾರಿಗೆ ನೌಕರರು ಹೋಗ್ತಾ ಇಲ್ಲ. ನಮ್ಗೆ 25% ಅಷ್ಟು ನಮ್ಗೆ ವೇತನ ಪರಿಷ್ಕರಣೆ ಆಗ್ಬೇಕು. ಜೊತೆಗೆ ನಮ್ದು 26 ತಿಂಗಳ ಏನು ಹಿಂಬಾಕಿ ಇದೆ ಎಲ್ಲದೂ ಬಿಡುಗಡೆ ಆಗೋದು ನಾವು ಮುಷ್ಕರವನ್ನ ಕೈ ಬಿಡೋದಿಲ್ಲ ಅಂತ. ಸೊ ಹೀಗಾಗಿ ನಾಳೆ ಈಗಾಗಲೇ ಏನು ಕಾರ್ಮಿಕ ಆಯುಕ್ತರು ಸಭೆಯನ್ನ ಕರೆದಿರುವಂತದ್ದು. ಸೊ ಒಂದ್ ವೇಳೆ ನಾಳೆ ನಡೆಯುವಂತ ಸಭೆಯಲ್ಲಿ ಸಂಧಾನ ಸಕ್ಸಸ್ ಆಗುತ್ತಾ ಅಂತೇಳಿ ಕಾದ್ ನೋಡ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.